ಯಾಕೆ ಹಾಗೆ ನೋಡ್ತಿದ್ಯಾ? ಕೊಡು, ಹಚ್ತೀನಿ. ಇದು ನಮ್ ಕಾವ್ಯ ಅಲ್ಲಲ್ಲ, ನಮ್ ಕಾವ್ಯನೇನ ಅಥವಾ ನಾನೇನಾರು ಕನ್ಸ್ ಕಂಟೆನ್ನ? ಓವರ್ ಆಕ್ಟಿಂಗ್ ಮಾಡ್ಬೇಡ, ಸುಮ್ನೆ ಕೊಡು, ಹಚ್ತೀನಿ. ಸ್ನೇಹ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅದು ಈ ಫ್ರಾಡ್ ಲಾಯರ್ ಜೊತೆ. ನೋಡಿ ಸರ್, ಅದ್ ಎಷ್ಟಾದ್ರೂ ಖರ್ಚಾಗ್ಲಿ, ಹೇಗಾದ್ರೂ ಮಾಡಿ ದೇವಾನ ಜೈಲಿಂದ ಆಚೆ ನೀವು ತರಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ಈಗಾಗಲೇ ಬೇಲ್ ಅಪ್ಲೈ ಮಾಡಿದ್ದೀನಲ್ವಾ. ಆದರೂ ಅದು ಇದು ಅಂತೆಲ್ಲ ನನ್ನ ಹತ್ರ ಹೇಳ್ಬೇಡಿ. ನನಗೆ ಸಾಕಷ್ಟು ಕೆಲ್ಸಗಳಾಗ್ಬೇಕಾಗಿದೆ. ಅದಕ್ಕೆ ದೇವಾನೇ ಬೇಕು, ಅವನ ಆಚೆ ಬರ್ಲೇಬೇಕು. ದ್ಯಾಟ್ಸ್ ಇಟ್. ದುಡ್ಡು ಕೊಟ್ರೆ ದೇವ ಎಂತ ಕೆಲಸ ಬೇಕಾದರೂ ಮಾಡ್ತಾನೆ. ಅದಕ್ಕೆ ಅವನು ಈಗಾಗಲೇ ಮಾಡಿರೋ ಫ್ರಾಡ್ ಕೆಲಸನೇ ಸಾಕ್ಷಿ. ಆದ್ರೂ ಅವನು ಆಚೆ ತರಿಸೋದಕ್ಕೆ ಖರ್ಚಾಗುತ್ತೆ ಮೇಡಮ್. ವೇಟ್, ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ, ಇನ್ನೂ ಆಮೇಲೆ ಬೇಕಿದ್ರೆ ನಾನು ಕೊಡ್ತೀನಿ. ಆದ್ರೆ ನನ್ ಕೆಲ್ಸ ಮಾತ್ರ ಪಕ್ಕಾ ಆಗ್ಬೇಕು, ಯಾವುದೇ ಕಾರಣಕ್ಕೂ ಎಡವಟ್ ಆಗ್ಬಾರ್ದು. ಡೋಂಟ್ ವೆರಿ ಮೇಡಮ್, ನಿಮ್ಮ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ನಾನೇನು ಬರ್ತೀನಿ. ಏನ್ ನಡೀತಿದೆ ಇಲ್ಲಿ? ಆ ಫ್ರಾಡ್ ಲಾಯರ್ಗೆ ಸ್ನೇಹ ಯಾಕೆ ದುಡ್ಡು ಕೊಟ್ಲು? ಪ್ರೇಮ, ರಾಮ್ ಅಪಾಯದಲ್ಲಿದ್ದಾಗ ನನ್ ಜೀವನೇ ಹೋದ ಹಾಗಾಗಿತ್ತು. ಆದ್ರೆ ಇವಾಗ ಅವನು ನಗ್ನಗ್ತಾ ಇದ್ದಾನೆ, ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಭಗವಂತ. ಅವನ್ ಜೀವ ಉಳಿಸಿ ಜೊತೆಗೆ ನನ್ ಜೀವನು ಉಳಿಸಿ ನಂಗ್ ಮತ್ತೆ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಿಸಿದ್ಯಾ ನೀನು. ನಿನ್ ಋಣ ಹೇಗ್ ತೀರಿಸ್ಲಿ ಅಂತ ನನಗೆ ಗೊತ್ತಿಲ್ಲ.
ಯಾವಾಗ್ಲೂ ರಾಗ್ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಪ್ರೇಮ, ಇದೇನಾ ನಿನ್ನ ಹರಕೆ? ಅದಕ್ಕೆ ನೀನು ಇದನ್ನ ಹೇಳಿಲ್ವಾ? ಮಾದೇವ, ಏನ್ ಬಟ್ಟೆ ಎಲ್ಲ ಕೊಳೆ ಆಗಿದೆ, ಏನಾಯ್ತು? ಅಯ್ಯೋ, ಯಾಕೆ ಕೇಳ್ತಾ ಕಾವ್ಯ ನನ್ನ ಪಜೀತಿನ? ಪಜೀತಿನ? ಹ್ಞೂ, ಜೀಪ್ ಸರ್ವಿಸ್ ಬಿಟ್ಟಿದ್ದೆ ಅನ್ಬಿಟ್ಟು ಮಿಲ್ವರೆಗೂ ಗಾಡಿಲೇ ಹೋಗಿ ವಾಪಸ್ ಬರ್ತಾ ಇದ್ನಾ. ಸಾನೆ ದಿನ ಆಗೋಗಿತ್ತು ನೋಡು, ಬೈಕ್ ಓಡಿಸ್ದೆ. ಹಂಗೆ ಬ್ಯಾಲೆನ್ಸ್ ತಪ್ಪು ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಕೊಳೆ ನೋಡಿದ್ರೆ ನೀನ್ ಬೈಕಲ್ಲಿ ಬಿದ್ದ ಹಾಗಿಲ್ವಲ್ಲ? ಯಾರ ಹತ್ರನಾದ್ರೂ ಜಗಳ ಮಾಡ್ಕೊಂಬಂದ್ಯಾ? ಏ, ನನ್ಗೇನು ಮಾಡಕ್ ಬೇರೆ ಕ್ಯಾಮೆ ಇಲ್ಲ ನೋಡು. ಜಗಳ ಪಗಳ ಎಲ್ಲ ಏನೂ ಇಲ್ಲ. ನಾನು ಯಾರ ತವನು ಜಗಳ ಮಾಡ್ಕೊಳಕ್ಕಿಲ್ಲ ಅಂತ ಅಮ್ಮಂಗೆ ಮಾತು ಕೊಟ್ಟಿವ್ನಿ. ಒಂದ್ಕಿತ ಮಾತು ಕೊಟ್ರೆ ಮುಗೀತು, ತಪ್ಪೋ ಮಾತೇ ಇಲ್ಲ. ನಿನ್ ಕುತ್ತಿಗೆಗೂ ಹಂಗೆ ತಾಳಿ ಕಟ್ಟಿದ್ ನಾನು, ಅಮ್ಮಂಗೆ ಮಾತು ಕೊಟ್ಟಿದ್ದೆ ಅನ್ಬಿಟ್ಟು. ಮಾತು ಕೊಟ್ರೆ ಪಿರಾಣ ಕೊಟ್ಟಂಗೆ. ದೊಡ್ಡ ಗನಂದಾರಿ ಕೆಲಸ ಮಾಡಿದ್ಯಾ ನೋಡು, ಮಾತು ತಪ್ಪದ ವೀರ ನೋಡು ನೀನು. ಅಲ್ಲ, ಆ ಟೈಮಲ್ಲಿ ಒಂದು ಹುಡುಗಿ ಭವಿಷ್ಯ ನಿನ್ ಕೈಲಿದೆ ಅಂತಾನು ಯೋಚನೆ ಬರ್ಲಿಲ್ವಾ? ಏನ್ ಮಾಡ್ತೀಯ ಕಾವ್ಯ? ನಾ ಒಂಥರ ಯೋಚನೆ ಮಾಡಿದ್ರೆ ಅದ್ಯಾವ್ರು ಬ್ಯಾರೆ ಥರನೇ ಯೋಚನೆ ಮಾಡಿರ್ತಾನಂತೆ. ಯಾರಿಗ್ ಗೊತ್ತು, ಅದ್ಯಾವ್ರಿಗೆ ಈ ಬಹದ್ದೂರ್ ಗಂಡು ಮಾದೇವ, ಈ ಕಾಡ್ ರಾಕ್ಷಸಿ ಕಾವ್ಯ ಜೋಡಿ ಆಗ್ಬೇಕು ಅಂತ ಇತ್ತು ಅಂತ ಕಾಣ್ತದೆ. ಅದಕ್ಕೆ ನಮ್ಮಿಬ್ರಿಗೂ ಗಂಟಾಕ್ಬಿಟ್ಟವನೆ. ನೋಡು, ನೀನ್ ಮಾಡಿರೋ ತಪ್ಪನ ಆ ದೇವ್ರ ಮೇಲೆ ಹಾಕ್ಬೇಡ. ನೀನ್ ಮಾಡಿರೋ ಮೋಸನ ನಾನು ಯಾವತ್ತೂ ಮರೆಯೋದಿಲ್ಲ, ಹಾಗೆ ನಿನ್ನ ಗಂಡ ಅಂತಾನು ಒಪ್ಕೊಳ್ಳೋದಿಲ್ಲ. ನೋಡೋಣ ಕಾವ್ಯ, ಬೆಣ್ಣೆನ ಬೆಂಕಿನ ಒಂದು ಮಾಡಿರೋ ಅದ್ಯಾವ್ರಿಗೆ ತುಪ್ಪ ಕಾಯ್ಸಕ್ ಗೊತ್ತಾಗಕ್ಕಿಲ್ವೇ? ನನಗೆ ನಂಬಿಕೆ ಅದೇ, ಇವತ್ತಲ್ಲ ನಾಳೆ ನಿನಗೆ ನನ್ನ ಮ್ಯಾಕಿರೋ ಅಭಿಪ್ರಾಯ ಬದಲಾಯ್ತದೆ. ನೀನು ನನ್ನ ಗಂಡ ಅಂತ ಒಪ್ಕತ್ಯ. ಬರ್ತೀನಿ, ಸ್ನಾನ ಮಾಡ್ಕೊಂಡು.
ನನ್ನ ಮೇಲೇನಾದ್ರೂ ಅಟ್ಯಾಕ್ ಮಾಡ್ಬೇಕು ಅಂತಿದ್ರ ಚಾನ್ಸ ಇಲ್ಲ. ಗಡ ಗಡ ಏನಾಯ್ತು ನಿಂಗೆ? ಯಾರಿಗೆ ಮಾಡಿ ಗಡ ಮಾತಾಡೋ. ಗಡ ಏನಾಯ್ತು ನಿಂಗೆ? ಯಾರಿಗೆ ಮಾಡಿದ್ ಹೇಳು. ಯಾರು ಮಾಡಿದ್ದು? ಮಹಾದೇವ ಚುಚ್ಬಿಟ್ಟ. ಮಾಧವ ಗಡ ಇರೋ ಗಡ ಬಾ ಆಸ್ಪತ್ರೆಗೆ ಹೋದ. ಸ್ವಲ್ಪ ಇದು ಬಾ ಇರೋ ಗಡ ಬಾ. ಮಾದೇವನ್ ಬಿಡಲ್ಲ ಬಾ. ಏನದು ಉರಿತಾ ಇತ್ತಲ್ಲ ಸ್ನಾನ ಮಾಡ್ಬೇಕಾರೆ? ಅಲ್ಲಲ್ಲೇ ಏನಿದು? ಈ ಪಾಟಿ ದೊಡ್ಡ ಗಾಯ ಆಗ್ಬಿಟ್ಟದೆ, ನಾನು ನೋಡ್ಕೊಂಡೇ ಇಲ್ಲ. ಅಯ್ಯೋ, ಮೊದ್ಲಿದಕ್ಕೆ ಮುಲಾಮ್ ಹಚ್ಬೇಕು, ವಾಸಿ ಆಗೋಯ್ತದೆ. ಏಯ್, ಏನ್ ಯೋಗಾಸನ ಮಾಡ್ತಿದ್ಯಾ? ಅದು ನನ್ನ ಗಾಡೀಲಿ ಬಿದ್ಬಿಟ್ನಲ್ಲ, ಗಾಯ ಆಗ್ಬಿಟ್ಟೈತೆ. ಮುಲಾಮ್ ಹಚ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಮಗನ ಕೈಗೆ ಇಟ್ತಾನೆ ಇಲ್ಲ. ನೀನ್ ಒದ್ದಾಡ್ತಿರೋದ್ ನೋಡ್ತಿದ್ರೆ ಒಂಥರ ತಮಾಷೆ ಅನ್ಸುತ್ತೆ. ಹಾ, ಅನ್ಸ್ತದೆ ಅನ್ಸ್ತೆ ಇನ್ನೇನಾಯ್ತದೆ? ನಾನು ಸಂಕಟ ಪಡೋದು ಒದ್ದಾಡೋದನ್ನ ನೋಡಿದ್ರೆ ನಿನಗೆ ತಮಾಷೆನೂ ಅನ್ಸ್ತದೆ, ಖುಷಿನೂ ಆಯ್ತದೆ. ನನ್ನ ಕಷ್ಟ ನನಗೆ ಗೊತ್ತು. ನೀನ್ ಎಕ್ಸರ್ಸೈಸ್ ಮಾಡಿದ್ ಸಾಕು, ಕೊಡಿಲಿ ನಾನೇ ಹಚ್ತೀನಿ. ಏಯ್, ಯಾಕೆ ಹಾಗೆ ನೋಡ್ತಿದ್ಯಾ? ಕೊಡು, ಹಚ್ತೀನಿ. ಇದು ನಮ್ಮ ಕಾಡ್ರ ಅಲ್ಲಲ್ಲ, ನಮ್ಮ ಕಾವ್ಯನೇನಾ? ಅಥವಾ ನಾನೇನಾರು ಕನ್ಸ್ ಕಾಣ್ತೇನ? ಓವರ್ ಆಕ್ಟಿಂಗ್ ಮಾಡ್ಬೇಡ, ಸುಮ್ನೆ ಕೊಡು, ಹಚ್ತೀನಿ. ಕಾವ್ಯ, ಹಿಂಗ್ ಕೇಳ್ತೀನಿ ಅಂತ ಸಿಟ್ ಮಾಡ್ಕೋಬೇಡ. ಇವತ್ತು ತಿಂಡಿ ಏನ್ ತಿಂದೆ ಹೇಳ್ಬಿಡು. ಇನ್ನ ದಿನ ರಾಣಿಗೆ ಅದನ್ನೇ ಮಾಡಿ ಮಡಗು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಅದ್ರಲ್ಲಿ ತಿಟ್ಟವಾಗ್ಲೂ ಏನೋ ದಿವ್ಯವಾದ ಶಕ್ತಿನಿ ಅದೇ ಅನ್ನಿಸ್ತದೆ. ಅದಕ್ಕೆ ತಾನೇ ನಿನಗೆ ನನ್ನ ಮೇಲೆ ಕರುಣೆ ಬಂದು ಮುಲಾಮ್ ಹಚ್ತೀನಿ ಅಂತ ಹೇಳ್ತಿರೋದು. ನೀನ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಆಯಿಂಟ್ಮೆಂಟ್ ಹಚ್ಚೋ ಇಂಟ್ರೆಸ್ಟ್ ಔಟ್ ಹೋಗುತ್ತೆ ನೋಡು. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಕೋಬೇಡ. ಶತಮಾನಕ್ಕೂ ಒಂದಕ್ಕಿಂತ ಬರೋ ಅವಕಾಶ ಇದು. ಮಾತಾಡಿ ಯಾಕೆ ಹಾಳು ಮಾಡ್ಕೊಳ್ಳಿ? ಈಗ ನಿಂಗೇನು ನಾನು ಮಾತಾಡಬಾರ್ದು ತಾನೆ? ಮಾತಾಡೋಕ್ಕೇ ಇಲ್ಲ. ಇದು ಮುಲಾಮ್ ಕೊಡ್ತೀನಿ, ಕೊಡು.